So, good afternoon. Myself, Deepak Bannur. I am your faculty in Topper IAS. So, actually, today I'm here to discuss what exactly the success in the life is all about. When it comes to the ambition and the success, we'll be having many ambitions, many objectives in the life. But sometime we have to reach to at least to some level where we should feel happy, or we should feel a bit successful in the life, whether it is a small success or a big success. ಸೊ ಆ್ಯಕ್ಚುಲಿ ಸಕ್ಸಸ್ಸನ್ನು ಒಂದು ಪ್ಯಾರಾಮೀಟರ್ ಅಂತ ಹೇಳಿ ನಾವು ಗಾಚ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಬ್ಬೊಬ್ಬರಿಗೆ ದುಡ್ಡು ಮಾಡೋದು ಸಕ್ಸಸ್ಸು, ಒಬ್ಬೊಬ್ಬರಿಗೆ ಒಂದು ಸ್ವಲ್ಪ ದುಡ್ಡು ಮಾಡೋದು, ಅದರಿಂದ ಇನ್ನೂ ದುಡ್ಡು ಮಾಡೋದು, ಅದರಿಂದ ಇನ್ನೂ ದುಡ್ಡು ಮಾಡೋದು, ಒಬ್ಬೊಬ್ಬರಿಗೆ ಹೆಸರು ಮಾಡೋದು, ದಟ್ ಈಸ್ ಅ ಸಕ್ಸಸ್. ಸೊ ದಿಸ್ ಸಕ್ಸಸ್ ಪ್ಯಾರಾಮೀಟರ್ ವೇರಿ ಆಗುತ್ತೆ. So according to me, as an aspirant, success is the one where I get the rank in the examination, at least in with respect to our level of thought process. So we have one of the special guest. He is also a successful person. Okay, he is born and brought up in rural area. Okay, somewhere in the Yadgiri, Karnataka. So he did not have the economic backup. He did not have the person, okay, who can guide him for these competitive examinations. ಸೊ ಅವ್ರನ್ನ ಇವತ್ತು ಇನ್ವೈಟ್ ಮಾಡೋಣ ಆಫ್ಟರ್ ಸಮ್ ಟೈಮ್. ಸೊ ಅವ್ರ ಜರ್ನಿ ಅವರೇ ಹೇಳ್ತಾರೆ ಏನೇನಾಯಿತು ಅಂತ. ಆ್ಯಂಡ್ ಆ್ಯಕ್ಚುಲಿ he was selected as a PC. He did not join because he was aspiring for UPSC examination. And in between, the Karnataka KPSC has called for, even the police department has called for the PSI related examination. He has written that exam, he has cracked it. So presently he is about to go for a service. So we'll invite him today. So Amrish, PSI is with us. Sir, please welcome. Thank you, sir. So it's, as I said, success has no particular definition. Okay, it has numerous definitions, I would say. So he is also a successful candidate in this particular civil service examination. He was successful as a PC. He is right now successful as a PSI, and he may be successful as a KAS officer because he has written this year KAS examination. So I will welcome once again Amrish sir. So you please take a lead. So he will just narrate what exactly he has gone through, in this journey of preparation, and also he will give some ideas, some jnana about how to prepare for many exams and how to balance our time. Okay, he will narrate in a very very brief way in 5 minutes. Okay, I hope that will be helpful. ಗುಡ್ ಆಫ್ಟರ್ನೂನ್. ಕನ್ನಡ ಓಕೆ ಅಲ್ಲ? ಓಕೆ ಸರ್, ಹೇಳ್ದಂಗೆ ಈ ವರ್ಷ 2024 ಇದು PSI ರಿಸಲ್ಟ್ ಬಂದಿರೋದು. PSI 402 ಬ್ಯಾಚಲ್ಲಿ ಸೆಲೆಕ್ಟ್ ಆಗಿರೋದು. ನೀವೆಲ್ಲ UPSC ಅಂತ ಹೋಗ್ತಿರೋದಲ್ಲ, ನಾನು ಕೂಡ UPSC ಆಸ್ಪಿರೆಂಟೆ. ಇವಾಗಲೂ ನಾನು UPSC ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ನಮಗೆ ಫೈನಾನ್ಷಿಯಲ್ ಬ್ಯಾಕಪ್ ಬೇಕಾಗಿದ್ದರಿಂದ ಮತ್ತು ಬೇರೆ ಬೇರೆ ಎಕ್ಸಾಮ್ಸ್ ಈ ಕಾಂಪಿಟೇಟಿವ್ ಹೆಂಗಿದೆ ಅಂದರೆ ನೀವು ಏನಾದರೂ ಒಂದು ಬ್ಯಾಕಪ್ ಬೇಕಾಗುತ್ತೆ. ಸರ್ ಹೇಳಿದ್ರು, ಅಂದರೆ ಈಗ UPSC ಅಂತ ಬಂದಿದ್ರೆ ಫಸ್ಟು ನೀವು ಚೆನ್ನಾಗಿ UPSC ನೀವು ಪ್ರಿಪೇರ್ ಆಗಬೇಕು. ಮಿನಿಮಮ್ 1 ವರ್ಷ ನಿಮ್ಗೆ ಏನು ಬೇಕು ಅದೆಲ್ಲ ನೀಟಾಗಿ ಮಾಡ್ಕೋಬೇಕು. 1 ವರ್ಷ ಆದಮೇಲೆ ನಿಮಗೆ 2 ಅಟೆಂಪ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಲ್ಲ. ಇವಾಗಂತ ಯಾರು ಅಟೆಂಪ್ಟ್ ಕೊಟ್ಟಿರಲ್ಲ ಫಿಲಿಮ್ಸ್. ಓಕೆ, 26 ನೀವು ಕೊಡ್ತೀರಾ ಐ ಥಿಂಕ್. ಸೊ ಅವಾಗ ಕೊಟ್ಟಾದ್ಮೇಲೆ ಈ ತುಂಬ ಅನ್ಸರ್ಟನ್ ಇದೆ. ನಾವು ಸುಮ್ಮನೆ ನೇರವಾಗಿ ಇಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. 26 ಕೊಟ್ಟಾದ್ಮೇಲೆ ನಿಮ್ಗೆ ಏನಾದರೂ ಫೈನಾನ್ಷಿಯಲ್ ಇದಾಗುತ್ತೆ, ಬೇರೆ ಏನಾದರೂ ಇದಾದರೆ ಬ್ಯಾಕಪ್ ಬೇಕು ಅನ್ನೋದಾದರೆ ಅವಾಗ ನೀವು ಸೈಮಲ್ಟೇನಿಯಸ್ ಆಗಿ ಬೇರೆ ಎಕ್ಸಾಮ್ ಯಾವ ರೀತಿ ಇದು ಮಾಡ್ಬೋದು ಅಂದರೆ, ಈಗ ಒಂದು UPSC ಸ್ಟ್ಯಾಂಡರ್ಡ್ ಆಗಿ 1 ವರ್ಷ ಓದಿದ್ರೆ ನಿಮ್ಗೆ ಬೇಸಿಕ್ಸ್ ಏನಂತ ಗೊತ್ತಾಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಮ್ ಯಾವ್ದು ಸ್ಟೇಟ್ ಎಕ್ಸಾಮ್ KPSC ಆಗಿರ್ಬೋದು ಅಥವಾ ಗ್ರೂಪ್ C ಎಕ್ಸಾಮ್ಗಳಾಗಿರ್ಬೋದು, ಅವಾಗ ನೀವು ಕಾಮನ್ ಸಿಲೆಬಸ್ನ ಎಕ್ಸಾಮ್ ಹತ್ರ ನೋಟಿಫಿಕೇಶನ್ ಬಂದಾಗ ಯಾವುದೇ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ಬರ್ತಾ ನಿಮಗೆ ನಾಲೆಡ್ಜ್ ಎಲ್ಲ ಗೊತ್ತಾಗಿರುತ್ತೆ. ಅಲ್ಲಿ ನೀವು ಕಾಮನ್ ಸಿಲೆಬಸ್ನ ಒಂದು ಟಾರ್ಗೆಟ್ ಮಾಡಬೇಕು. UPSC ಅಂತ ನಿಮ್ಮ ಪ್ರೈಮ್ ಗೋಲು, ಅದನ್ನ ಮಾತ್ರ ಬಿಡಂಗಿಲ್ಲ. ಅದ್ರ ಜೊತೆಗೆ ಈ ಫಾರ್ ಎಕ್ಸಾಂಪಲ್ ನಾನೀಗ KS ತೊಗೊಳಿದ್ರೆ KSದು ಕ್ಲಿಮ್ಸ್ ಆಲ್ಮೋಸ್ಟ್ UPSC ಮತ್ತು KS ಕ್ಲಿಮ್ಸ್ ಸೇಮ್ ಇದೆ. ಈ ಮೇನ್ಸ್ ಅಂತ ಬಂದಾಗ ಒಂದು ಚೂರು ಚೇಂಜ್ ಆಗುತ್ತೆ. ಮೇನ್ಸ್ ಅಂತ ಬಂದಾಗ ಅವ್ರು ಸಿಲೆಬಸ್ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ಮತ್ತು ತುಂಬ ಅವರು ಬೇಸಿಕ್ಸ್ ಇದು ಮಾಡ್ತಾರೆ. UPSC ಥರ ಇವರು ಕರೆಂಟ್ ಅಫೇರ್ಸ್ ಜಾಸ್ತಿ ಲಿಂಕ್ ಮಾಡಲ್ಲ ಮೇನ್ಸ್ ಅಂತ ಬಂದರೆ. ಸೊ ಅಲ್ಲಿ ನೀವು ಅದಕ್ಕೆ ಹೆಂಗೆ ಬೇಕಾಗುತ್ತೆ ಆ ಮೂಮೆಂಟಲ್ಲಿ ನೀವು 2 ಮಂತ್ಸ್ 3 ಮಂತ್ಸ್ ಅಲ್ಲಿ ಇದು ಮಾಡಬೇಕಾಗುತ್ತೆ. ಅದು KS ಅಂತಂದರೆ. ಅದೇ PSI ಅಂತಾದರೆ PSIಗೆ ನಮಗೆ 2 ಪೇಪರ್ ಇರ್ತವೆ. ಒಂದು ರಿಟರ್ನ್ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ, ಒಂದು ಮಲ್ಟಿಪಲ್ ಚಾಯ್ಸಸ್ ಇರುತ್ತೆ ಸೇಮ್ ಫಿಲಿಮ್ಸ್ ಥರ. ಇದು ಅಂತ ಪೇಪರ್ ಸೇಮೇ ಇರುತ್ತೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಏನಿರುತ್ತಲ್ಲ UPSC ಸಿಲೆಬಸ್ಸೇ ಇರುತ್ತೆ. ನೀವು ಅದು ಎಕ್ಸಾಮ್ ಹತ್ರ ಇದ್ದಾಗ ಇದು ಎಸ್ಸೆ ಬರೋದಂತ ಇಲ್ಲಿ UPSCಯಲ್ಲೂ ಇದೆ. ಟ್ರಾನ್ಸ್ಲೇಷನ್ ಅಂದಿರುತ್ತೆ ಮತ್ತು ಪ್ರಿಸೈಸ್ ರೈಟಿಂಗ್ ಅಂತ ಇರುತ್ತೆ. ಎಕ್ಸಾಮ್ ಹತ್ರ ಬಂದಾಗ ಮಾತ್ರ ಒಂದು ಚೂರು ಅದು ಪರ್ಟಿಕ್ಯುಲರ್ ಡೇಟ್ ಅನೌನ್ಸ್ ಮಾಡಿದಾಗ 1 ಮಂತ್ 2 ಮಂತ್ ಇರಬೇಕಾದ್ರೆ ನೀವು ಅದಕ್ಕೇನು ಬೇಕು ಪರ್ಟಿಕ್ಯುಲರ್ ಆಗಿ ಮಾಡ್ಕೋಬೋದು. ಬ್ಯಾಕಪ್ ಬೇಕು ಅನ್ನೋದಾದರೆ UPSC ಅಂತೂ ಅಲ್ಟಿಮೇಟ್ ಏಮ್ ನಿಮ್ದಾಗಿದ್ದರಿಂದ UPSC ನೀಟಾಗಿ ರೆಡಿಯಾಗಿ ಆಮೇಲೆ ಬ್ಯಾಕಪ್ ಆಟೋಮೆಟಿಕ್ ಆಗಿ ಬರುತ್ತೆ. ಯಾಕಂದರೆ ಏನಾಗುತ್ತೆ ಅಂದರೆ ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಮೊದಲು UPSC ಅಂತ ಬಂದಿದ್ದಾರೆ, ಬ್ಯಾಕಪ್ ಏನು ಮಾಡ್ಕೊಳ್ಳೋದಿಲ್ಲ, ಓನ್ಲಿ UPSC ಅಂತ ಓದ್ಕೊಂಡು ಕೊನೆಗೆ ಅಟೆಂಪ್ಟ್ ಎಕ್ಸಾಸ್ಟ್ ಆಗಿಬಿಟ್ಟು ಕಾರ್ಪೊರೇಟಿವ್ ಹೋಗಿ ಟ್ರೈ ಮಾಡ್ತಾರೆ. ಅದಕ್ಕೆ ನಮ್ದೇನಂದ್ರೆ ನೀವು ಒಂದು ಅಟೆಂಪ್ಟ್ ಸೀರಿಯಸ್ ಆಗಿ UPSC ಕೊಡಿ. 26, 27 ಫೈನಾನ್ಷಿಯಲ್ ಚೆನ್ನಾಗಿದ್ರೆ 2 ಅಟೆಂಪ್ಟ್ಸ್ ಸೀರಿಯಸ್ ಆಗಿ ಕೊಡಿ. ಚೆನ್ನಾಗಿ ತರೋ ಓದಿದ್ರೆ ನೀವು ಕಂಪ್ಲೀಟ್ UPSC ರಿಲೇಟೆಡ್ ಆಗಿ ಎಲ್ಲ ಗೊತ್ತಾಗಿರುತ್ತೆ. ಸೊ ಅದಾದ್ಮೇಲೂ ಕೂಡ ನಿಮಗೆ ಇಲ್ಲ ಮತ್ತೆ UPSCನೇ ಇರುತ್ತೆ, ಬಟ್ ಆ ಟೈಮಲ್ಲಿ ನಿಮಗೆ ಏನೋ ರೀಸನ್ಗೆ ಆಗಿರಲ್ಲ.
ಅವಾಗ ನೀವು ಮತ್ತೆ ಎಕ್ಸಾಮ್ ಇದು ಎಕ್ಸಾಸ್ಟ್ ಮಾಡ್ಕೊಳ್ಳೋದ್ರ ಬದಲಾಗಿ ಈ ಥರ ಬ್ಯಾಕಪ್ ಏನಾದರೂ ಇಟ್ಕೊಂಡು ಮಾಡಿದರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ನಂದು ಈಗ ಸದ್ಯಕ್ಕೆ ನಾನು ಇಲ್ಲ ಲಾಸ್ಟ್ ಮೊನ್ನೆ KS ಮೇನ್ಸ್ ಬರ್ತಿದ್ದೀನಿ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೆ. PSI ಅಂತ ಇವಾಗ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ರೆ ನಾನು ಹೋಗಬೇಕು. ಮತ್ತು ನಮ್ದು ಈಗ ನಂದೇ ಹೇಳಿದ್ರೆ ನಾನು 2021 ಸ್ಟಾರ್ಟ್ ಮಾಡಿದ್ದೆ ಪ್ರಿಪರೇಷನು UPSC ಜರ್ನಿ. 22, 23 ಅಂತೂ ಏನಾಗಲಿಲ್ಲ. 24 ನಂದು ಫಿಲಿಮ್ಸ್ ಆಗುತ್ತೆ ಅನ್ಕೊಂಡೆ, ಬಟ್ ಆಗಲಿಲ್ಲ. ಅದು ನಂದೇ ಮಿಸ್ಟೇಕ್ಸಿಂದ. ಪ್ರಿಪರೇಷನ್ ಎಲ್ಲ ಚೆನ್ನಾಗಿತ್ತು. ಈ ವರ್ಷ ನಾನು 25 ಕೊಟ್ಟಿಲ್ಲ. ಏನಂದರೆ ನೀವು ಎಕ್ಸಾಮ್ ಯಾವ್ದಾದ್ರು ಬ್ಯಾಕಪ್ ಇಟ್ಕೊಂಡ್ಮೇಲೆ ನೀವು ಓದೋದಕ್ಕೂ ಏನು ಬ್ಯಾಕಪ್ ಇಲ್ಲದೆ ಇರೋ ಓದೋದಕ್ಕೂ ತುಂಬ ಡಿಫ್ರೆನ್ಸ್ ಆಗುತ್ತೆ. ಇವಾಗ ನಿಮ್ಗೆ ಇನ್ನು ಈಗ ಫ್ರೆಶರ್ಸ್ ಇದ್ದೀರಾ, ನಿಮ್ಗೆ ಅಷ್ಟೇ ಏನಾದ್ರದ್ದು ಫೀಲ್ ಆಗಲ್ಲ. ನೀವು ಒಂದು ಅಟೆಂಪ್ಟ್ ಅಥವಾ ಮಿಸ್ ಆದರೆ 2ನೇ ಅಟೆಂಪ್ಟ್ ಕೊಟ್ಟಾದ್ಮೇಲೆ ನಿಮಗೆ ಆ ಫೀಲ್ ಬರುತ್ತೆ. ಸೊ ಬ್ಯಾಕಪ್ ಈಸ್ ಬೆಟರ್. ಅಂದರೆ ನೆಕ್ಸ್ಟ್ ನೀವು ಆರಾಮಾಗಿ ನೀವು ಯಾವುದೇ ಥರದಿಂದ ಯಾರಿಗೂ ಅಕೌಂಟೇಬಲ್ ಆಗಿರುತ್ತೆ ನಾವು ಇದು ಮಾಡ್ಕೊಂಡು ಓದೋದಾದರೆ ಬ್ಯಾಕಪ್ ಬೇಕಂತ ನನ್ನ ಒಪಿನಿಯನ್. ಮತ್ತು ನಿಮ್ಮ ಪರ್ಸನಲ್ ಇಂಡಿವಿಜುವಲ್ ಕಂಡೀಷನ್ ಬೇರೆ ಇರುತ್ತೆ. ಎಲ್ಲರಿಗೂ ಯೂನಿಫಾರ್ಮ್ ಆಗಿ ಯಾವುದು ಅಪ್ಲೈ ಆಗಲ್ಲ. ನೀವು ಥಿಂಕ್ ಮಾಡ್ಕೊಂಡು ಏನು ಬೇಕೋ ಅದನ್ನು ಮಾಡಿ. ಒಟ್ಟಿನಲ್ಲಿ ಚೆನ್ನಾಗಿ UPSC ಅಂತ ನೀವೇನು ಪ್ರಿಪ್ರೇಷನ್ ಮಾಡಿದ್ದೆ ಆದರೆ ನೀವು ಬ್ಯಾಕಪ್ ನೀವಂತ ಅದಕ್ಕಿಂತ ಸ್ಪೆಷಲಾಗಿ ಏನು ಮಾಡಬೇಕಾಗಿಲ್ಲ. ಇದು ನನ್ನ ಒಪಿನಿಯನ್. ನಿಮ್ಗೆ ಏನಾದರೂ ಡೌಟ್ಸ್ ಆ ಥರ ಏನಾದರೂ ಇದ್ದರೆ ಹೇಳಿ, ಇಲ್ಲಾಂದರೆ ಸರಿ ಬರುತ್ತೆ. ಟೈಮ್ ಮ್ಯಾನೇಜ್ ಯಾವುದು ಈಗ ಬ್ಯಾಕಪ್ ಅನ್ನ ಬೇರೆ ಎಕ್ಸಾಮ್ ಅಂತ ಹೇಳಿದ್ರೆ ಕ್ಲಾಸ್ 2 ಅವರ್ ಇರುತ್ತೆ, ಕ್ಲಾಸ್ 4 ಅವರ್ಸ್ ಇರುತ್ತೆ, ಜನರಲ್ ಸ್ಟಡೀಸ್. ಓಕೆ, ಆಪ್ಷನಲ್ಲಿ 12 ಅವರ್ ಇರುತ್ತೆ, ಕರೆಂಟ್ ಅಫೇರ್ಸ್ 1 ಅವರ್ ಇರುತ್ತೆ. ಇಲ್ಲಿ ಅಂದರೆ UPSC ಓನ್ಲಿ UPSC. ಓಕೆ, ಈಗ ಟೋಟಲ್ ಎಷ್ಟು ಅವರ್ ಕ್ಲಾಸ್ ನಿಮಗೆ ಇಲ್ಲಿ? 7 ಅವರ್ ಕ್ಲಾಸ್ ಆಗುತ್ತೆ. ಓಕೆ, 7 ಅವರ್ ಕ್ಲಾಸ್ ಆದಾಗ ಈಗ ಅಪ್ ಟು ನೀವು ಈಗ ಎಷ್ಟು ಮಂತ್ ಆಯ್ತು ಕ್ಲಾಸ್ ಸ್ಟಾರ್ಟ್ ಆಗಿ? 1 ಮಂತ್ ಆಯ್ತಾ? ಈಗ ಇಲ್ಲಿ ನೀವೇನು ಮಾಡ್ಬೋದಂದ್ರೆ, ನೀವು 7 ಅವರ್ ಕ್ಲಾಸ್ ಅಂದರೆ ನನಗನ್ಸುತ್ತೆ ನೀವು ಎಲ್ಲ ಅದರ್ ಆಕ್ಟಿವಿಟೀಸ್ ಬಿಟ್ಟು ನೀವು 10 to 12 ಅವರ್ ನಿಮಗೆ ಸ್ಟಡಿಗೆ ಅಂತ ಅವೈಲೇಬಲ್ ಇದೆ ಅನ್ಕೋತೀನಿ. ಅಂದರೆ ನೆಕ್ಸ್ಟ್ 4 to 5 ಅವರ್ಸ್ ಸಿಗುತ್ತೆ ನಿಮಗೆ. ಈಗ ಪ್ರೆಸೆಂಟ್ ನೀವು ಈ ಅಪ್ ಟು ನೀವು ಕ್ಲಾಸ್ ಮುಗಿಯೋ ಗಂಟೆ ನೀವೇನು ಮಾಡ್ಬೋದಂದರೆ, ಈಗ ಅದು ಈಗೇನು ಕ್ಲಾಸಲ್ಲಿ ಮಾಡಿರ್ತಾರಲ್ಲ ಅದನ್ನೇ ನೀವು ಹೋಗಿ ಇನ್ನೊಂದ್ಸರಿ ರೂಮಲ್ಲಿ ಹೋಗಿ ಅಥವಾ ಲೈಬ್ರರಿ ಹೋಗಿ ರಿವಿಷನ್ ಮಾಡಬೇಕು. ಅದ್ರ ಮೇಲೆ POQ ನೋಡಬೇಕು. ನೋಡಿಬಿಟ್ಟು ಅಲ್ಲಿ ನಿಮ್ಗೆ ಏನಾಗುತ್ತೆ, ಈಗ POQ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಎರಡರಿಂದ ನೋಡಿ ನೀವು ಈಗೇನು ಸಿಲೆಬಸ್ ಸರ್ ಇಲ್ಲಿ ಏನು ಕ್ಲಾಸ್ ಯಾವ ಸಬ್ಜೆಕ್ಟ್ ಮಾಡಿರ್ತಾರೆ ಆ ಸಬ್ಜೆಕ್ಟ್ ನೀಟಾಗಿ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡಿ. ಆಫ್ಟರ್ ಕೋಚಿಂಗ್ ಈ ಕ್ಲಾಸ್ ಎಲ್ಲ ಆದಮೇಲೆ ನಿಮಗೆಲ್ಲ ನೀಟಾಗಿ ಫುಲ್ ಟೈಮ್ ಸಿಗುತ್ತೆ. ಅವಾಗ ನೀವು ಹೆಂಗೆ ಡಿವೈಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ಕೆಡ್ಯೂಲ್ ಮಾಡ್ಕೋಬೋದು. ಅವಾಗ ನೀವು ಅರೌಂಡ್ 8 to 10 ಅವರ್ ನಿಮ್ಗೆ ಓದಕ್ಕಂತ ಫುಲ್ ಪ್ಲೇಟ್ಸಾಗಿ ಸಿಕ್ಕರೆ ಅವಾಗ ನೀವು ಆಪ್ಷನಲ್ಗೆ ಅರ್ಧ, ಅಂದರೆ ಡಿಪೆಂಡ್ಸ್ ಆನ್ ಟೈಮಿಂಗ್, ನೀವು ಯಾವ ಫಿಲ್ಮ್ಸ್ ಯಾವಾಗಿದೆ. ಇವಾಗ ಅಪ್ ಟು ಡಿಸೆಂಬರ್ ತನಕ ನಿಮಗೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಓದ್ತೀರ ಅನ್ಕೊಳ್ಳಿ. ಫುಲ್ ಫ್ರೀ ಇದ್ದರೆ ನೀವು ಅರೌಂಡ್ 8 to 10 ಅವರ್ ಆದರೆ ಅರ್ಧ ನೀವು ಆಪ್ಷನಲ್ ಕೊಡಬೇಕು, ಇನ್ನು ಅರ್ಧ GSC ಕೊಡಬೇಕಾಗುತ್ತೆ. ಇಲ್ಲಿ ನೀವು 4 to 5 ಅವರ್ಸ್ ಸಿಗುತ್ತೆ. ಅಂದರೆ ಇಲ್ಲಿ ಕ್ಲಾಸಲ್ಲಿ ಏನಾಗಿರುತ್ತೆ ಅದನ್ನು ಮಾಡ್ಕೊಂಡು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು POQ ಈ ಥರ ಇದನ್ನು ಇದು ಮಾಡೋದ್ರ ಕಡೆ ಮಾಡಬೇಕು. ಕ್ಲಾಸ್ ಇರೋದೇ ಫೋಕಸ್ ಮಾಡಿ ಸದ್ಯಕ್ಕೆ. ಓಕೆ, ಥ್ಯಾಂಕ್ ಯು. So thank you so much. The brief idea kotre. So what we'll do now is we'll go with a small felicitation for our topper. Okay, as I said, we'll again invite him as a KS officer in upcoming days. So even we want you to be in this particular place after some days. Okay, and for that reason, for that cause, we are here to help you out. Okay, adu Kannada madhyama agli, English madhyama agli. Okay, we'll help you out in all the respects. So we welcome Somshekar sir also to come and ಏನು ಕಲ್ತ್ರಿ ಅಂತ ಕೇಳಿದೆ. ಅಂಬರೀಶ್ ಅವರಿಂದ ಏನು ಕಲ್ತ್ರಿ? ಒಂದು ಲೈನಲ್ಲಿ ಹೇಳೋದಾದ್ರೆ ನಾನೇನೋ ಒಂದು ಹೇಳೋಕಿದ್ದೀನಿ, ನೀವು ಯಾರು ಅದನ್ನು ಅಬ್ಸರ್ವ್ ಮಾಡಿದ್ರ ಅಂತ ಅಂದ್ಕೊಂಡು ಕೇಳ್ತೀನಿ. ಡೆಡಿಕೇಶನ್, ಕನ್ಸಿಸ್ಟೆನ್ಸಿ. ಓಕೆ, ಏನು ಆ್ಯಕ್ಚುಲಿ ಇನ್ನೂ ಬಿಡ್ತಾ ಇಲ್ಲ. ನೆಕ್ಸ್ಟು ಏನೋ IPS ಅಥವಾ IAS ಆಗೋವರೆಗೂ ನಾನು ನಿಲ್ಲಿಸಲ್ಲ ಅಂತಂದವ್ರು ಏನು ಅಂದರೆ ಯಾವ್ದಕ್ಕೆ ಶುರು ಮಾಡಿದ್ರಲ್ವ, ಸೊ ಅದನ್ನು ಇನ್ನೂ ಅದೇ ಮೋಟಿವೇಶನ್ ಹಂಗೆ ಇಟ್ಕೊಂಡ್ಬಿಟ್ಟು ಒಂದು ಸೆಲೆಕ್ಷನ್ ಆಯಿತು ಬೇಡ ಅಂತ ಆ ಥರ ಇಲ್ಲ. ಇನ್ನೂ ಲರ್ನಿಂಗ್ ಮೋಡಲ್ಲೇ ಇದ್ದಾರೆ. ಆ ಕನ್ಸಿಸ್ಟೆನ್ಸಿಗೆ ಒಂದು ಚಪ್ಪಾಳೆ ಬರಲಿ. ಓಕೆ, ಸೊ ಐ ವಿಶ್ ಅವರು ಆದಷ್ಟು ಬೇಗ ನೆಕ್ಸ್ಟ್ ಇಯರೇ IAS ಆಗಲಿ. ಸೊ ಮತ್ತೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಸ್ಟ್ರಾಟಜಿ ಶೇರ್ ಮಾಡೋಂಗಾಗಲಿ. ಓಕೆ, ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. actually as I said, even we want you to be in this particular place as the officers, whether it is a small officer, big officer, doesn't matter. Officer andre officer, success is a success. So we want you to be in this place. ನಿಮಗೆ ಯಾವುದೇ ಸಪೋರ್ಟ್ ಬೇಕಿದ್ರು, as I said, we are here to help you out. Again ಸರ್ ಹೇಳಿದಂಗೆ ಒಂದು ನೀವು ಅಬ್ಸರ್ವ್ ಮಾಡಿರಬೇಕು. Before a few minutes back I discussed, ಅವರು ಕೂಡ ರೂರಲ್ ಏರಿಯಾ. Okay, in spite of having lot of hurdles, the financial, social, all the hurdles, he has aced these examinations. He has written KS. So that needs lot of consistency, perseverance. Okay, mental strength ಬೇಕು. ಸೊ ಅದೆಲ್ಲ ಇರಬೇಕು. ಈಗ ನಮಗೆ ಎಷ್ಟೊಂದು ಫೆಸಿಲಿಟಿ ಇರುತ್ತೆ, ರೈಟ್? ಸೊ ವಿ ಸಮ್ ಟೈಮ್ ಲ್ಯಾಗ್ ಇನ್ ಸಮ್ ಏರಿಯಾಸ್. ಓಕೆ, ಸೊ ಅದರಿಂದ ಸ್ವಲ್ಪ ಅದನ್ನೆಲ್ಲ ಸೈಡಿಗಿಟ್ಟು
ಓಕೆ, ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಪ್ರಿಪ್ರೇಷನ್ ಮಾಡಿ. ಆ್ಯಂಡ್ ಇವನ್ ಐ ಟೋಲ್ಡ್ ಯು, ಟ್ರೈ ಟು ಫಾಲೋ ಸಮ್ ಟೈಮ್ ಟೇಬಲ್ಸ್, ಓಕೆ, ಡೈಲಿ ಟೈಮ್ ಟೇಬಲ್ಸ್, ಸೊ ದ್ಯಾಟ್ ಯು ಫೀಲ್ ಯುವರ್ ಸೆಲ್ಫ್ ಕನ್ಸಿಸ್ಟೆಂಟ್ ಬೇಸ್ಡ್ ಆನ್ ಯುವರ್ ಪ್ರೋಗ್ರೆಸ್. ಓಕೆ, ಸೊ ಅದನ್ನು ಫಾಲೋ ಅಪ್ ಮಾಡಿ. ಇವನ್ ಐ ವಿಲ್ ಶೇರ್ ಇವನ್ QR ಕೋಡ್ ಟುಡೇ. ಓಕೆ, ಇಫ್ ಯು ಜಸ್ಟ್ ಸ್ಕ್ಯಾನ್ ದಟ್ QR ಕೋಡ್ ಯು ವಿಲ್ ಗೆಟ್ ದ ಡೈಲಿ ಟೈಮ್ ಟೇಬಲ್ ಆಲ್ಸೋ. ಓಕೆ, ನಮ್ಮ ಸ್ಟೂಡೆಂಟ್ ಮಾಡಿರೋದೇ ಸ್ವಲ್ಪ ಅಲ್ಲಿ ವೇರಿಯೇಷನ್ಸ್ ಮಾಡಿ ಕೊಟ್ಟಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡು ಒಂದು ಪ್ರಿಂಟ್ ತೊಗೊಳ್ಳಿ, ಇಲ್ಲ ಡಿಜಿಟಲ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಯು ಆರ್ ಪ್ರಿಪೇರಿಂಗ್ ದ ಎಕ್ಸಾಮಿನೇಷನ್ ಕನ್ಸಿಸ್ಟೆಂಟ್ಲಿ. ಆ್ಯಂಡ್ ಸರು ಹೇಳಿರಬೇಕು ಹೌ ಟು ಬ್ಯಾಲೆನ್ಸ್ ಮಲ್ಟಿಪಲ್ ಎಕ್ಸಾಮಿನೇಷನ್ಸ್. ಸೊ ಟ್ರೈ ಟು ಬ್ಯಾಲೆನ್ಸ್ ದ ಎಕ್ಸಾಮಿನೇಷನ್ಸ್. ಓಕೆ, ಇನ್ನೊಂದು ಏನಂದರೆ, ಈಗ ನೀವು ಮಾವಿನ ಮರ ನೋಡಿದಿರಿ ಅಲ್ವಾ? ಮಾವಿನ ಮರದಲ್ಲಿ ಎಷ್ಟೊಂದು ಹಣ್ಣು ಇರುತ್ತೆ. ಆ ಮಾವಿನ ಮರದಲ್ಲಿ ಯಾವ ಹಣ್ಣನ್ನು ನಾವು ಫಸ್ಟ್ ಪಿಕ್ ಮಾಡ್ತೀವಿ? ಕೆಳಗಡೆ ಇರೋದಾ ಮೇಲ್ಗಡೆ ಇರೋದಾ? ಮೇಲ್ಗಡೆ ಇರೋದು ನಮ್ಮ ಉದ್ದೇಶ, ರೈಟ್? ದಟ್ ಮೀನ್ಸ್ IAS ಈಸ್ ಅವರ್ ಡ್ರೀಮ್. ಸೊ ವಾಟ್ ವಿ ಕ್ಯಾನ್ ಡೂ ಈಸ್ ವಿಚ್ ಎವರ್ ಈಸ್ ದ ಈಸಿಲಿ accessible, those all fruits also, I mean to say those all exams also we can write with GS paper, GS the subjects whatever we teach here for IAS or KAS, the same subjects will be there for that examination. Only thing is the way of asking questions will vary. PSI exam ಗೆ ಜಾಸ್ತಿ ಫ್ಯಾಕ್ಟ್ಸ್ ಕೇಳ್ತಾರೆ, ಇಲ್ಲಿ ಜಾಸ್ತಿ ಅನಾಲಿಸಿಸ್ ಕೇಳ್ತಾರೆ. ಇವನ್ PSI ಅಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ ಅನಾಲಿಟಿಕಲ್. ಸೊ ಆ ಎಕ್ಸಾಮ್ ಬಗ್ಗೆ ಡಿಮಾಂಡ್ ಆಫ್ ದ ಎಕ್ಸಾಮ್ ತಿಳ್ಕೊಂಡು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡೋಣ. ಓಕೆ, ದೆನ್ ಡೆಫಿನೆಟ್ಲಿ you can ace these examinations. Okay, so all the very best for you also. Thank you sir for joining us. Okay, we'll wind up the session today. Thank you so much.